ಶಟಿಗೆವ್ವ ಬರಿದ ಹಣೆ ಬರಹವನ್ನೇ ಬದಲಿಸಿ ತನ್ನ ಮನಸ್ಸಿಗೆ ಬಂದಂತೆ ಬರೆದುಕೊಳ್ತಾಳೆ. ಈ ತಾಂತ್ರಿಕ ಯುಗದಲ್ಲಿ ಹೇಗೆ ಬಾಳಿ ಬದುಕಬೇಕು ಅಂದು ಬದುಕನ್ನ ಕಟ್ಟಿಕೊಂಡ ಛಲಗಾರ್ತಿರಿ ನಾಡು. ಮನುಷ್ಯ ಬಡತನದಲ್ಲಿ ಹುಟ್ಟಿದ್ದು ತಪ್ಪಲ್ಲ, ಬಡತನದಲ್ಲಿ ಬಾಳೋದು ತಪ್ಪು. ಕೈ ಕಟ್ಟಿ ಕುಳಿತುಕೊಂಡ್ರೆ ಹಿರಿತನ ಬರೋದಿಲ್ಲ ರೀ. ಒಂದು ತಲೆನ ಹಿಡಿಬೇಕು, ಇಲ್ಲ ತಲೆನ ಹೊಡಿಬೇಕು. ಜಾತಿ, ಮತ, ಮೇಲು ಕೀಳು, ಸಿರಿತನ ಬಡತನ ಹೇಗಿರುತ್ತೆ ಅಂತ ಪಕ್ಕಾ ಅನುಭವಿಸಿ ಬಂದೋಳು. ಹೀಗಿರುವಾಗ ನಡೆದೊಂದು ಹರಕೆಯ ಕುರಿ ಬೇಕಾಗಿತ್ತು. ಆ ನನ್ನ ಹರಕೆಯ ಕುರಿ ಈ ಮಹೇಂದ್ರನಾಗ. ಹೇಗೆ ನನ್ನ ಕಾಮಲೀಲೆಯ ಕಾರ್ಮೋಡ್ ಬೆಂಕಿಯ ಸಿಡಿ. ದಿಸ್ ಈಸ್ ರಿಯಲ್ ಲೈಫ್. ಈ ಮುದುಕಿಯಲ್ಲಿ ಕಾಣ್ತಾನೆ ಇಲ್ಲ. ಮುದುಕಿ, ಏ ಮುದುಕಿ, ಹೊರಗೆ ಏನೇ ಮಾಡ್ತಿದೀಯ ಒಳಗೆ? ಕೆಲಸ ಎಲ್ಲ ಮುಗಿಸಿದೀನಮ್ಮ, ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳ ತಾಯಿ. ಪಾತ್ರೆ ಎಲ್ಲ ತೊಳೆದು ಬಿಟ್ರಿ, ಮನೆ ಕೆಲಸ ಎಲ್ಲ ಮುಗಿದು ಹೋಯ್ತೀನಿ. ಮಣಿಯಾಗ ಒಂದು ಗಂಟೆ ಅರಿಬಿ ಬಿದ್ದಾವು. ಅವನ ಹೆಣ್ಣಿನ ಗಂಡ ಬಂದು ತೊಳಿತಾನೆ. ನೋಡವ, ನನಗೆ ಬೇಕಾದ ಕೆಲಸ ಕಚ್ಚು, ಆದ್ರೆ ದೇವ್ರಂತ ನನ್ನ ಗಂಡಗೆ ಮಾತ್ರ ಏನು ಅನ್ಬೇಡವ, ಏನು ಅನ್ಬೇಡ. 3 ದಿನ ಅಥವಾ ಊಟ ಮಾಡಿ ಬಹಳ ಸುತ್ತಕತ್ತೈತಿ. ಸ್ವಲ್ಪ ಹೊತ್ತು ಸುಧಾರಿಸ್ಕೋತೀನಿ, ಆಮೇಲೆ ಇಲ್ಲೇ ಹೆತ್ತಲ್ದಾಗ ಅರಿವಿ ಒಕ್ಕೊಡ್ತೀನಿ. ಹೆತ್ತಲ್ದಾಗ ಅರಿವಿ ಒಗೆದು ಕೊಟ್ರ ಕರೆಂಟ್ ಬಿಲ್ ನಿನ್ನ ಗಂಡ ಕಟ್ತಾನೆ ಏನು? ನನ್ನ ಗಂಡ ಒಬ್ಬ ದುಡಿಯಾವ, 3 ಹೊತ್ತು ಮುಡಿಯ ಕೂತು ಸರಿಯಾಗಿ 70,000 ಅದಿರಿ. ಏನ್ ಧಾಡಿ ಆಗುದಿಲ್ಲ, ಲಗಡ ಹೋಗಿ ಉಟ್ಕೊಂಡ ಬಾ. ಖರೀತವ ಪಾಪ, ನನಗೂ ಸ್ವಂತ ದುಡಿಯಕತ್ತೈತಿ. ಅವನಿಗೆ ತ್ರಾಸ ಆಗ್ಬಾರ್ದು, ನನಗೆ ತ್ರಾಸ ಆದ್ರೂ ಚಿಂತೆ ಇಲ್ಲ. ನಾ ಅರ್ಬಿ ಒಕ್ಕೊಂಬರ್ತೀನಿ ಬಾ, ಒಕ್ಕೊಂಬರ್ತೀನಿ. ಇವ ದೇವ ಹೊಟ್ಟೆ ಬಾಳ ಸೇಕತ್ತದ್ವೆ. ಒಂದ್ ಈಟ ನನ್ನ ಕವರ್ನ ಸುತ್ತ ಕೊಟ್ಟಿ ಅಂದ್ರು ಹಳ್ಳು ದಂಡೆ ಕುಂತ ಊಟ ಮಾಡಿ ಅರ್ಬಿ ಒಕ್ಕೊಂಬರ್ತೀನಿ. ಅಣ್ಣನೇ ಕಂಡಿಲ್ವೇನೆ? ಬಾಯ್ ತೆಗೆದ್ರೆ ಬರೀ ಅಣ್ಣ ಅಣ್ಣ ಅಂತ ಬಡ್ಕೊಳ್ತೀಯಲ್ಲ. ನೋಡು, ಇವತ್ತೊಂದು ದಿನ ಅಣ್ಣ ತಿನ್ಲಿಲ್ಲ ಅಂತ ಏನು ಸತ್ತು ಹೋಗಂಗಿಲ್ಲ. ಹೋಗಿ ಹಸುನಂಗೆ ಅರ್ಬಿ ತೊಳ್ಕೊಂಡು ಬಾ. ಹೊಲಸು ಗೆಲಸು ಹಂಗ ಬಿಟ್ಕೊಂಡು ಬಂದು ಹಳ್ಳಕ್ಕೆ ಹೊಡೆಸ್ತೀನಿ. ಕತ್ತೆ ಲಕ್ಕೆ ತಿಂದಾಗ್ಲಿ ಒಳ್ಳೆ ಪಾಠ ಕಲಿಯೋದು. ಅಷ್ಟೈಶ್ವರ್ಯದಲ್ಲಿ ಮೃಷ್ಟಾನ್ನ ಭೋಜನ ಮಾಡುತ್ತಾ ಇಷ್ಟ ಬಂದ ಹುಡುಗರೊಂದಿಗೆ ಕಾಲ ಕಳೆಯೋ ಈ ಶರ್ಮಿಳಾಗೆ ಏನಂದೆ? ನಾಯಿನ ನೋಡಿ ಕುಣ್ಣಿ ತರಬೇಕು, ತಾಯಿನ ನೋಡಿ ಹೆಣ್ಣು ತರಬೇಕು ಅಂದಿಯಲ್ಲ. ಅದರ ಪ್ರತಿಫಲವೇ ಇದು, ಅದರ ಪ್ರತಿಫಲವೇ ಇದು. ಮಗ ಮನೆಗೆ ಸೊಸಿಲು ತಂದಾನ ಅಂತ ಖುಷಿ ಪಟ್ಟಿದ್ರ ನಾಯಿಗೆ ಬಿಸಾಕಿದಂಗ ಒಂದು ರೊಟ್ಟಿನ ಬಿಸಾಕ್ತಿದ್ರು. ಆದ್ರೆ ನೀವೇನ್ ಮಾಡಿದ್ರಿ? ನಾನು ಈ ಮನೆಗೆ ಬರುತ್ತೇನೆ, ನಿಮ್ಮಿಂದಾದ ಅವಮಾನದ ಕಿಚ್ಚು ಇನ್ನು ನನ್ನ ಎದೆಯಾಗ ಧಗ ಧಗ ಅಂತ ಹತ್ತಿ ಉರಿಯಾಕತ್ತೈತಿ. ನನ್ನ ಮನಸ್ಸಿಗೆ ಆದ ಗಾಯ ವಾಸಿ ಆಗುತ್ತಂತ ಈ ಮುದಿ ಗೂಬೆಗಳು ನನ್ನ ಕೈಯಲ್ಲಿ ನರಳಿ ಹಂಗ ಮಾಡ್ತೀನಿ, ಹಂಗ ಮಾಡ್ತೀನಿ. ಈಗ ಬನ್ರಿ. ನಿಮಗೆ ಎಷ್ಟು ಸಲ ಹೇಳಿನಿ ಕಾರ್ನಾಗ ಎಸಿ ಹಚ್ಕೋರಿ ಅಂತ. ಹಂಗ ಒಬ್ಬ ಡ್ರೈವರ್ ಇಟ್ಕೋರಿ ಅಂತ ಹೇಳಿದ್ನಿ. ನೀವೇ ಇಟ್ಕೋತಿರೋ ಅಥವಾ ನಾನೇ ಅಪಾಯಿಂಟ್ಮೆಂಟ್ ಮಾಡ್ಬೇಕು? ಕಾರ್ ಗಾಡಿಗೆ ಡ್ರೈವರ್ ನೇಮಕ ಮಾಡಿದಾಗಿದೆ. ಏನ್ ಮುಂದೆ ಆ ಕಾರ್ ಗಾಡಿ ನೀನ್ ಎಲ್ಲಿ ಬೇಕಾದಲ್ಲಿ ತಗೊಂಡು ಹೋಗಬಹುದು.
ಮುದುಕಿ ಏನ್ ಮಾಡ್ತಾ ಇದ್ದಾಳೆ? ಅಯ್ಯೋ 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 ನಿಮ್ಮ ಮೌನ ಸಲುವಾಗಂತೂ ನನಗೆ ಸಾಕಾಗಿ ಹೋಗೈತ್ ನೋಡ್ರಿ. ಎಷ್ಟು ಹೇಳ್ತನು ಒಟ್ಟ ನನ್ನ ಮಾತ ಕೇಳಂಗಿಲ್ಲ ಅಂತಾರ. ಅತ್ತಿವ್ರ ನಾ ಇರುತ್ತನ ನೀವೇನೂ ಕೆಲಸ ಮಾಡಬೇಡ್ರಿ. ಕಾಲ್ ಮ್ಯಾಲೆ ಕಾಲ್ ಹಾಕೊಂಡು ಕುರ್ಚಿ ಮ್ಯಾಲೆ ಕುಂತ ಟಿವಿ ನೋಡ್ರಿ. ಟೈಮ್ ಟು ಟೈಮ್ ಸರಿಯಾಗಿ ಊಟ ಮಾಡ್ರಿ ಅಂತ ಎಷ್ಟು ಹೇಳ್ತನು. ಆದ್ರ ಒಟ್ಟ ನನ್ನ ಮಾತ ಕೇಳಂಗಿಲ್ಲ ಅಂತಾರ. ಈಗ ನಾ ಒಳಗಿರ್ಬೇಕಾದ್ರ ಅರ್ಬಿ ತೊಳ್ಕೊಂಡ್ ಬರ್ತೀನಿ ಅಂತ ಹೇಳಿ ಹಳ್ಳಕ್ ಹೋಗ್ಯಾಳ. ಬಟ್ಟೆ ಗಂಟು ಹಿಡ್ಕೊಂಡು ಹಳ್ಳದ ದಂಡಿಗೆ ಹೋದಳ. ನೋಡಿದ ಜನ ಏನಂತಾರೆ ಕಣಿ, ಏನಂತಾರೆ? 10 ಆಳುಗಳು ಮನೆಯಲ್ಲಿ ದುಡಿತಿರುವಾಗ ಆ ಮುದುಕಿ ಹಳ್ಳದ ದಂಡಿಗೆ ಹೋಗಿದಾಳಂದ್ರ ಈ ನನ್ನ ಮರ್ಯಾದೆನ 3 ಕಾಸಿಗೆ ಮಾರ್ತಾ ಇದ್ದಾಳ ಅವಳು ಏನ್ ಮಾಡ್ಲಿ ಅಂತ. ಹೌದ್ ನೋಡ್ರಿ, ಊರ್ ಮಂದಿ ಮಾತಾಡುವಂಗ ನಮ್ ಬಾಡಿ ಆಗಿತ್ತು. ಮಗ ಸಸಿ ಮನ್ಯಾಗ ಕುಂತ ತಾಯಿನ ಕೆಲ್ಸಕ್ಕೆ ಹಚ್ತಾರ ಅಂತ ಊರ್ ಮಂದಿ ಮಾತಾಡಕತ್ಯಾರ. ಅಷ್ಟ ಅಲ್ರಿ ಅತ್ತಿವ್ರ ಚಲೋ ಸೀರಿ ಉಟ್ಕೋರಿ ಅಂದ್ರ ನನಗ್ ಯಾಕ ಬೇಕು ಬಿಡ್ಬೇಕವ್ವ, ಇಂದೋ ನಾನೋ ಬಿದ್ದು ಹೋಗು ಮರ ಅಂತಳ. ಅಷ್ಟ ಅಲ್ರಿ ಮಾವಾರ ಮನಿ ಬಿಟ್ಟು ಹೋದಾಗಿಂದ ಅತ್ತೆ ಮನಸ್ಸು ಸರಿ ಇಲ್ರಿ. ಒಂದೊಂದ್ಸಲ ಹುಚ್ಚುಚ್ಚರಂಗ ಮಾತಾಡ್ತಾರ. ಅಷ್ಟ ಅಲ್ರಿ ನಿಮ್ಮ ಗೆಳೆಯರು ಯಾರ ಮನಿಗ್ ಬಂದ್ರ ನನ್ನ ಮ್ಯಾಲೆ ಸಂಶಯ ಪಡ್ತಾಳ. ನನ್ನ ಮನಸ್ಸಿಗೆ ಚುಚ್ಚುವಂಗ ಮಾತಾಡ್ತಾಳ. ನಿಮ್ಮವನ ಕೈಲೇ ಬಯಸ್ಕೊಂಡು ನನ್ನ ಗ್ಲಾಮರ್ ಅನ್ನೋದು ಹಾಳಾಗೋಗೈತಿ. ಆ ಮುದುಕಿ ಹೀಗ್ ಮಾಡ್ತಾ ಇದ್ದಾಳ. ಅವತ್ತೇ ಆ ಮುದುಕನ ಬೆನ್ನ ಹತ್ತು ಹೋಗಿದ್ರ ಆ ಮುದುಕಿ ನಿನಗೆ ಮಾತಾಡ್ತಾ ಇದ್ದಳೇನು? ಈಗ ಏನಾದ್ರೂ ಅವಳ ಮನೆಯಲ್ಲಿ ಇದ್ದಿದ್ರೆ ರೀ ನೀವೇನು ತಪ್ಪು ತಿಳಿಯೋದಿಲ್ಲ ಅಂದ್ರ ಅತ್ತೆಯವ್ರನ್ನ ಅನಾಥಾಶ್ರಮಕ್ಕೋ ಇಲ್ಲ ವೃದ್ಧಾಶ್ರಮಕ್ಕೋ ಬಿಟ್ಟು ಬರೋನು. ಯಾಕಂದ್ರ ಆಕೆ ಅಲ್ಲಿ ಕಣ್ಣು ಮಾರಿ ಮಣ್ಣು ಮಾರಿ ಇರ್ತಾಳ. 3 ಮಂದಿ ನಮಗ್ ಮಾತಾಡೋದರ ತಪ್ಪೈತಿ. ಏನಂದೆ? ಅದು ಏನಂದೆ? ಆದಷ್ಟು ಬೇಗ ಆ ಕೆಲಸ ನಾನ್ ಮಾಡ್ತೇನಂದೆ. ತಾಳ ಹಾಕ್ತಾ ಇದೆ, ಏನ್ ಹುಡುದು ವಿಶೇಷ? ರೀ ಇವತ್ತು ನಿಮಗಿಷ್ಟ ಅಂತ ನನ್ನ ಕೈಯಾರ ನಾನೇ ಗಸಿಗಸಿ ಪಾಯಸ ಮಾಡೇನ್ರಿ. ನಾನೇ ನಿಮಗೆ ಊಟ ಮಾಡಿಸ್ತೀನಿ ಬರೀ. ಹೌದಾ? ಬೇಗ ಬಂದ್. ಹಲೋ, ಹೌದಾ? ಅಲ್ಲ ಕಣೋ, ಟಿಫನ್ ಮಾಡುವ ಸಮಯ ಬರ್ಲೇಬೇಕಾ? ಎಸ್ ಓಕೆ. ಹಾ ಖಂಡಿತ ಬರ್ತೀನಿ. ಸ್ನೇಹಿತ ಫೋನ್ ಮಾಡಿದ್ದಾನೆ, ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದೆ. ಹೋಗಿ ಈಗ ಬಂದ್ಬಿಡ್ತೇನೆ. ಬಾ. ಹೋಗಿ ಬಿಟ್ಟಲ್ಲ, ಹೋಗಿ ಎಲ್ಲಿಗೆ ಹೋಗ್ತಾಳೆ? ಹೊಟ್ಟೆ ಹಸಿದ್ರೆ ತಾನೇ ಬಿಡ್ತಾನೆ. ಒಂದು ದಿನವಾದ್ರೂ ಮಡಿಯ ಬಿಟ್ಟು ಸರಸ ಸಲ್ಲಾಪದಿಂದ ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸಲಿಲ್ಲ. ಮದುವೆಯಾಗಿ ಎಷ್ಟು ದಿವಸವಾದ್ರೂ ನನ್ನ ಹೊಟ್ಟಿ ಒಳಗ ಒಂದು ನಾಯಿ ಕುಂಡಿ ಸಹಿತ ಹುಟ್ಟಿಸ್ಲಿಲ್ಲ. ಹರಿಯದ ಯವ್ವನ ತುಂಬಿದ ಈ ಕುದುರೆಗೆ ಲಗಾಮನ್ನ ಹಾಕಿ ಮನಸ್ಸನ್ನ ಶಾಂತ ಮಾಡುವ ಶಕ್ತಿ ಆ ನನ್ನ ಪೃಥ್ವಿರಾಜನಿಗೆ ಮಾತ್ರ ಆಯಿತು. ಆ ನನ್ನ ರಾಜನನ್ನ ಈ ನನ್ನ ಮನೆಗೆ ಕರೆಯಿಸಿ ಅವನ ರೋಗಭರಿತ ಎದೆಯನ್ನು ನಿಂತು ಮಚ್ಚನ ಮಾಡಿಸ್ಕೋಬೇಕು ಅಂದ್ರೆ ಈ ಹಾಳಾದ ಮುದುಕಿ ಒಂದು ಮಡಿಯಾಗ ಬಿದ್ದಿರ್ತೈತೆ. ಹೆಂಗೋ ಮಹೇಂದ್ರನಿಂದ ಪರ್ಮಿಷನ್ ಅಂತೂ ಸಿಕ್ಕಾಯ್ತು. ಇದೇ ಸೂಕ್ತವಾದ ಸಮಯ ಅಂತ ತಿಳಿದು ಅತ್ತೆ ಎಂಬ ಕತ್ತೆಯನ್ನ ಮನೆಯಿಂದ ಹೊರ ಹಾಕಿದ್ರೆ ನನ್ನ ಮನಸ್ಸಿಗೆ ಎಷ್ಟೋ ನೆಮ್ಮದಿ. ಈ ಮುದುಕಿ ಯಾಕೆ ಇಷ್ಟು ಬೇಗ ಬರ್ತಾ ಇದೆ? ಏನೇ ಮುದುಕಿ, ಬರಿಗೆಯಿಂದ ಹಾಗೆ ಬರ್ತಾ ಇದೆಯಲ್ಲ? ಮನೆಯಿಂದ ತೆಗೆದುಕೊಂಡು ಹೋದ ಬಟ್ಟೆ ಗಂಟೆಯಲ್ಲೇ ಅರ್ವಿ ಒಗ್ಯುನಂತ ಹಳ್ಳಕ್ಕೇನೋ ಹೋದ್ನವ. ಆದ್ರ ಅಲ್ಲಿ ಸುತ್ತ ಬಂದು ಹಳ್ಳದ ದಂಡ್ಯಾಗ ಬಿದ್ದೆ. ತಲೆ ಮೇಗಿನ ಅರ್ವಿ ಗಂಟು ಹಳ್ಳದ ನೀರಾಗತ್ತೆ ಹೋಗಿಬಿಡ್ತವ. ತಡ್ಕೊಳಕ್ಕಾಗುದಿಲ್ಲ
ಆದ್ರತನ ನನಗ ಗೊತ್ತಿಲ್ಲ ಅಂತ ತಿಳಿದಿಯೇನ? ನನಗೆಲ್ಲ ಗೊತ್ತೈತಿ, ಆದ್ರೂ ಸುಮ್ಮನತೀನಿ. ಯಾಕೆ ಹೇಳು? ಈ ವಿಷಯ ನನ್ನ ಮಗನಿಗೆ ಗೊತ್ತಾದ್ರ ಅವ ಏನ್ರ ಮಾಡ್ಕೊಂಡ್ ಬಿಡ್ತಾನೋ ಅಂತ ಸುಮ್ಮನತೀನಿ. 32 ವರ್ಷಗಳ ನಂತರ ನನ್ನ ಗಂಡ ರಿಟೈರ್ಡ್ ಆಗಿ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರ್ಬೇಕು ಅಂತ ಬಂದ್ರ ದೇವರಂತ ನನ್ನ ಗಂಡಗ ಇಲ್ಲ ಸಲ್ಲದ ಅಪವಾದ ಹೊರಸಿ ಮನೆಯಿಂದ ಹೊರ ಹಾಕಿ ಸುಮ್ಮನಾದೆ. ಯಾಕೆ ಹೇಳು? ನನ್ನ ಮಗನ ಮ್ಯಾಗಿರೋ ಹುಚ್ಚು ವ್ಯಾಮೋಹ ಸರಿಲ್ಲ ಅನ್ನೋ ವಿಚಾರ ನನ್ನ ಮಗನಿಗೆ ಗೊತ್ತಾದ್ರ ಅವ ಜೀವಕ್ಕೆ ಏನಾರ ಮಾಡ್ಕೊಂಡ್ ಬಿಡ್ತಾನೋ ಅನ್ನೋ ಭಯ. ಆದ್ರ ಇವತ್ತು ಮಾತ್ರ ನಾ ಸುಮ್ನಿರುದಿಲ್ಲವಾ? ಇವತ್ತು ಯಾಡ್ರಾಗ ಒಂದು ತೀರ್ಮಾನ ಆಗಬೇಕು. ಬರ್ಲಿ ನನ್ನ ಮಗ. ಇವತ್ತ ಎರಡರಾಗ ಒಂದು ತೀರ್ಮಾನ ಆಗಬೇಕು. ಬರ್ಲಿ ನನ್ನ ಗಂಡ. ಇವತ್ತು ಈ ಮರಿಯಾಗ ನೀನಿರ್ಬೇಕು, ಎಲ್ಲ ನಾನಿರ್ಬೇಕು. ಹೆಣ್ಣಾದಕಿಗೆ ಸಹನೆ ತುಂಬಿ ತುಳುಕ್ತಿರಬೇಕು. ಸೊಸೆಯಾಗಿ ಬಂದಕ್ಕೆ ಮನಿ ದೀಪ ಬೆಳಗಬೇಕ ಹೊರತು ನಿನ್ನಂಗ ಮಾರಿಯಾಗಿ ಮನಿ ದೀಪ ತೆಗಿಬಾರ್ದು. ಮುತ್ತೈದೆ ಎನ್ನೋ ಅರ್ಥನಾದ್ರೂ ನಿನಗ್ ಗೊತ್ತೈತೇನವ? ಹಳೆಯ ಕುಂಕುಮ ಒಂದು ಮುತ್ತು, ಮೂಗುತಿ ಒಂದು ಮುತ್ತು, ಕೊರಳ ಮಾಂಗಲ್ಯ ಒಂದು ಮುತ್ತು, ಹೆಸರು ಬಳೆಗಳೊಂದು ಮುತ್ತು, ಕಾಲಲ್ಲಿರೋ ಕಾಲುಂಗರ ಒಂದು ಮುತ್ತು. ಈ 5 ಮುತ್ತುಗಳನ್ನ ಹೊತ್ತು ತರುವಳೇ ನಿಜವಾದ ಮುತ್ತೈದೆ. ಇದೆಲ್ಲ ನಿನಗ ಗೊತ್ತಿದ್ದಿದ್ರ ನೀ ಹಿಂಗ ಮಾತಾಡ್ತಿದ್ದಿಲ್ಲವಾ? ಹಿಂಗ ಮಾತಾಡ್ತಿದ್ದಿಲ್ಲ. ಏನೇ ಸುಮ್ಮನಿದ್ದ ಹಾಗೆ ಜಾಸ್ತಿ ಮಾತಾಡ್ತಾ ಇದೀಯ. ಬಾಯಿ ತೆಗೆದ್ರೆ ಶಾಸ್ತ್ರ ಸಂಪ್ರದಾಯ ಮುತ್ತೈದೆ ಸ್ಥಾನ ಅಂತ ಬರ್ಕೊತಾ ಇದೆಯಲ್ಲ. ನಿನ್ನ ಕೊಟ್ಟು ಸಂಪ್ರದಾಯ ನನಗೆ ಬೇಕಾಗಿಲ್ಲ. ಮುಚ್ಚೆ ಬಾಯಿ. ಶಾಸ್ತ್ರ ಸಂಪ್ರದಾಯ ಅಂದ್ರೆ ಏನು ಅಂತ ತಿಳಿದಿಯವ್ವ? ಎಲ್ಲರೂ ಸೇರ್ಕೊಂಡು ಕೈ ಮ್ಯಾಗ ಕೈ ಇಟ್ಟು ಹಾಗೆ ಹಾಕಿ ಅಕ್ಷತೆ ಹಾಕಿ ಗಂಡು ಹೆಣ್ಣು ಜೊತೆ ಮ್ಯಾಗ ನಿಂತು ಅರುಂಧತಿ ನಕ್ಷತ್ರ ನೋಡಿ 7 ಹೆಜ್ಜೆಗಳ ಸಪ್ತಪದಿ ತುಳಿದು ಗಂಡನ ಮನೆಗೆ ಬಲಗಾಲಿಟ್ಟು ಬರ್ತಾಳಲ್ಲ, ಅದವ 7 ಹೆಜ್ಜೆಗಳ ಸಪ್ತಪದಿ ಅಂತ. ಅದರ ಅರ್ಥ ಏನು ಅಂತ ನಿನಗೇನಾರ ಗೊತ್ತೈತೇನವ? ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ಭೋಜೇಶು ಮಾತಾ, ರೂಪೇಶು ಲಕ್ಷ್ಮಿ, ಶಯನೇಶು ರಂಭಾ, ಕ್ಷಮಯ ಧರಿತ್ರಿ. ಧರ್ಮದಲ್ಲಾಗ್ಲಿ ಧನದಲ್ಲಾಗ್ಲಿ ವ್ಯಾಮೋಹದಲ್ಲೇ ಆಗ್ಲಿ ಗಂಡನ ಕಷ್ಟ ಸುಖದಾಗ ಭಾಗಿಯಾಗಿ ಸದಾ ಅವನಿಗೆ ಬೆನ್ನೆಲುಬಾಗಿರ್ತಾಳಲ್ಲ, ಆಕಿಗಂತಾರವ ಕಾರ್ಯೇಶು ದಾಸಿ ಅಂತ. ಕರುಣೇಶು ಮಂತ್ರಿ ಅಂದ್ರ ಗಂಡ ಏನೇ ತಪ್ಪು ಮಾಡಿರ್ಲಿ ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಸರಿ ದಾರಿಗೆ ತರ್ತಾಳಲ್ಲ, ಆಕಿಗಂತಾರವ ಕರುಣೇಶು ಮಂತ್ರಿ ಅಂತ. ಭೋಜೇಶು ಮಾತಾ ಅಂದ್ರ ಹೊಟ್ಟೆ ಹಸದ ಮನೆಗೆ ಯಾರೇ ಬರ್ಲಿ ಅವ್ರ ತಾಯಿ ಸ್ಥಾನದಾಗ ನಿಂತು ಹೊಟ್ಟೆ ತುಂಬಾ ಊಟ ಮಾಡಿಸಿ ಮನೆಯಿಂದ ಬೀಳ್ಕೊಡ್ತಾಳಲ್ಲ, ಆಕಿಗಂತಾರವ ಭೋಜೇಶು ಮಾತಾ ಅಂತ. ರೂಪೇಶು ಲಕ್ಷ್ಮಿ ಅಂದ್ರ ಹಳಿ ತುಂಬಾ ಕುಂಕುಮ ಇಟ್ಕೊಂಡು ಕೆನ್ನೆ ತುಂಬಾ ಅರಿಶಿನ ಬಡ್ಕೊಂಡು ಮನೆ ದೀಪ ಅಂಟಿಸಿ ನಗನಗ್ತಾ ಓಡಾಡ್ಕೊಂಡಿರ್ತಾಳಲ್ಲ, ಆಕಿಗಂತಾರವ ರೂಪೇಶು ಲಕ್ಷ್ಮಿ ಅಂತ. ಶಯನೇಶು ರಂಭಾ ಅಂದ್ರ ಆಕಿ ತನ್ನ ಗಂಡನ ಕಣ್ಣಿಗೆ ಮಾತ್ರ ಸುಂದರವಾಗಿ ಕಾಣಬೇಕು, ಅದಕ್ಕಂತಾರ ಶಯನೇಶು ರಂಭಾ ಅಂತ. ಕ್ಷಮಯ ಧರಿತ್ರಿ ಅಂದ್ರ ಅಣ್ಣ ತಮ್ಮ ಅಕ್ಕ ತಂಗಿ ಮನೆಯಾಗ ಯಾರೇನೇ ತಪ್ಪು ಮಾಡಿರ್ಲಿ ಅದನ್ನ ಹೊರ ಜಗತ್ತಿಗೆ ರಟ್ಟು ಮಾಡ್ದ ಗುಟ್ಟಾಗಿ ತನ್ನ ಹೊಟ್ಟೆಯಾಗ ಇಟ್ಕೊಂಡು ಹೊರ ಜಗತ್ತಿಗೆ ನಗನಗತಾ ಜೀವನ ಸಾಗಿಸ್ತಿರ್ತಾಳಲ್ಲ, ಆಕಿಗಂತಾರವ ಕ್ಷಮಯ ಧರಿತ್ರಿ ಅಂತ. ಇದವ 7 ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಇದು. ಅದನ್ನ ಬಿಟ್ಟು ರಿಜಿಸ್ಟರ್ ಆಫೀಸ್ ಹೋಗಿ ಮಾಲಿ ಬದಲಾಯಿಸ್ಕೊಂಡು ಕೊಳ್ಳಾಗ ತಾಳಿ ಹಾಕಿಸ್ಕೊಂಡು ಬಂದಿರೋ ನಿನಗೇನ ಗೊತ್ತು? ನಮ್ಮ ಹಿಂದೂ ಸಂಪ್ರದಾಯ
ಏನೇ ಮಾತಾಡ್ತಾ ಇದ್ಯಾ? ಇವತ್ತು ನಿನ್ನ ಕರ್ಕೊಂಡು ನನ್ನ ಮಾತು ಎಲ್ಲಿ ಕೇಳ್ತಾಳ? ಎಲ್ಲ ಅರ್ಬಿ ತಗೊಂಡೋಗಿ ನೀರಾಗ ಹೋಗದು ಬಂದಾಡ್ರಿ. ನಿಮ್ಮ ಹೊಸ ಹೊಸ ಅಂಗಿ, ಚಲೋ ಚಲೋ ಪ್ಯಾಂಟ, ನನ್ನ ಜರ್ದಾರಿ ಸೀರಿ ಎಲ್ಲ ಹೋದು ನೀರಾಗ ಹೋಗದು ಬಂದಾಡ್ರಿ. ಹಿಂಗ್ಯಾಕೆ ಮಾಡಿದ್ರಿ ಅಂತ ಕೇಳಿದ ನನ್ನ ಮನೆಗೆ ಬರ್ತಾವ್ರಿ ನಿಮ್ಮವ್ವ. ನಾ ಹೆಂಗೆ ಮಾಡ್ಲಿ? ನಾ ಜೀವ ಇಳಂಗಿಲ್ರಿ. ಮಹಾತಾಯಿ, ಮನೆಗೆ ಸೊಸೆಯಾಗಿ ಬಂದಕಿ ಮನಿ ದೀಪ ಬೆಳಗಬೇಕ ಹೊರತು ಹಿಂಗ ತಾಯಿ ಮಗನ ನಡುವೆ ತಂದಿಟ್ಟ ತಮಾಷೆ ಮಾಡ್ದೇವ. ಆಹಾ, ಸಾಕ್ ಸುಮ್ನಿರವ, ಸಾಕ್ ಸುಮ್ನಿರೋ. ಇವಳನ್ನ ಮದುವೆ ಮಾಡ್ಕೊಂಡು ಬಂದಾಗಿಂದ ಇದೇ ಕತೆ ಆಗಿದೆ. ಇಂದು ಕತ್ತಿ ಅಟ್ಟು ವಯಸ್ಸಾಯ್ತು, ಮುದ್ದಾದ ಸೊಸೆನ ಹೆಂಗ ನೋಡ್ಕೋಬೇಕಿಲ್ಲ. ಶಭಾಷ್ ಮಗನ, ಶಭಾಷ್. ಹೆಂಡತಿ ತಪ್ಪಿ ಹೆಜ್ಜೆ ಇಟ್ರ ಮೂಗುದಾರ ಹಾಕಿ ಹಿಡಿದಿಡಬೇಕು. ಅದನ್ನ ಬಿಟ್ಟು ಹೆಂಡತಿ ಸೀರಿ ಸೆರಗಿ ಹಿಡ್ಕೊಂಡು ಅಡ್ಡಾಡೋ ನಿನ್ನಂತ ಶಂಡ ಮಗನಿಗೆ ಜನ್ಮ ಕೊಟ್ನಲ್ಲಂತ ನನ್ನ ಹೊಟ್ಟೆ ಉರಿಯಾಕತ್ತದ. ಏನಂದಿ? ಹೆತ್ತ ಮಗ್ಗ ಶಂಟ ಅಂತೀಯ? ಸರಿಯಾದ ಶಿಕ್ಷೆ ಕೊಟ್ಟಿಯೋ ಲೋ ಮಗನ. ನೀ ಕುಡ್ದು ಕುಡ್ದು ನಿನ್ನ ಕಿಡ್ನಿ ಹೋದಾಗ ನನ್ನ ಕಿಡ್ನಿ ಕೊಟ್ಟು ನಿನ್ನ ಕಾಪಾಡದೆ. ಅದು ಋಣನು ತೀರಿಸಿಬಿಟ್ಟೆಪ್ಪ, ಅದು ಋಣನು ತೀರಿಸಿಬಿಟ್ಟೆ. ನೀ ಪರೀಕ್ಷೆ ಬರೀ ಮುಂದ ಪಾಪ ನನ್ನ ಕೂಸು ನಿದ್ದೆಗೆಡ್ದಲ್ಲ ಅಂತ ನಿನ್ನ ಜೊತೆ ನಾನು ಬೆಳ ತನಕ ಕುದುರ್ತಿದ್ನಲ್ಲೋ. ಅದಕ್ಕ ಸರಿಯಾದ ಶಿಕ್ಷೆ ಕೊಟ್ಟೆಪ್ಪ, ಸರಿಯಾದ ಶಿಕ್ಷೆ ಕೊಟ್ಟಿ. ನೀ ಮನೆಯಿಂದ ಹೊರಗೆ ಹೋಗಿ ಅಂದ್ರ ಪಾಪ ನನ್ ಕೂಸು ಯಾವಾಗ ಬರ್ತಿದ್ದೋ ಅಂತ ಜಾತಕ ಪಕ್ಷಿ ಹಂಗ ಕಾಯ್ತಿದ್ನಲ್ಲೋ. ಅದಕ್ಕ ಸರಿಯಾದ ಋಣ ತೀರಿಸಿಯಪ್ಪ, ಸರಿಯಾದ ಋಣ ತೀರಿಸಿದೆ. ನಿನ್ನಂತ ಹೊಲಸು ಮಗ ನನ್ನ ಹೊಟ್ಟೆಯಾಗ ಹೊಡ್ತಾನೆ ಅಂತ ಮೊದಲ ಗೊತ್ತಾಗಿದ್ರ ಹೊಟ್ಟಿದ ಕ್ಷಣ ನಿನ್ನ ಕತ್ತ ಹೆಚ್ಚಿಗೆ ಕೊಂದು ಬಿಡ್ತೀನಪ್ಪ. ಈ ನಿನ್ನ ಕಣ್ಣೀರನ್ನ ನನ್ನ ಮುಂದೆ ಹಾಕಿದ್ರೆ ನಡೆಯಂಗಿಲ್ಲವ? ನನ್ನ ಮುಂದೆ ಹಾಕಿದ್ರೆ ನಡೆಯಂಗಿಲ್ಲ. ನಿನ್ನನ್ನು ಸಾಕ್ಲಾರ್ದ ನಿನ್ನ ಗಂಡ ಈ ಮನೆಯಾಗಿ ಬಿಟ್ಟು ಹೋದ್ನಲ್ಲ, ಅವನ ಮುಂದೆ ಹಾಕಬೇಕಾಗಿತ್ತು. ಹಾಗೆ ಮಾಡಿದೀನಿ, ಹೀಗೆ ಮಾಡಿದೀನಿ ಅಂತ ಹೇಳ್ತಾ ಇದೀಯಾ? ನಾನ್ ಮಾಡಿದ್ ಹೋಯ್ತೇನು? ನಿನ್ನ ಗಂಡ ಮಿಂಟ್ರಿ ಆಗಿದ್ದಾಗ ಆಗಾಗ ತಲೆ ಸುತ್ತದೆ, ತಲೆ ಹಾಸಿಗೆ ಹಿಡ್ತಿದ್ದೆ. ಹೋಗಿ ದವಾಖಾನಿಗೆ ತೋರಿಸಿದೀನಿ. ಮನೆಗೆ ಬಂದ ನಂತರ ಹೊಟ್ಟಿಗೆ ಅನ್ನ ಕುದಿಸಿ ಹಾಕಿದೀನಿ. ಮೈ ಮೇಲೆ ಬಟ್ಟೆ ಒಗೆದು ತಂದು ಕೊಟ್ಟಿದ್ದೀನಿ. ಇದನ್ನೆಲ್ಲ ಲೆಕ್ಕ 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 ಹಾಕಿ ನೋಡಿದ್ರ ಅದು ಲಕ್ಷದ ಮ್ಯಾಲ ಆಗ್ತೈತೆ. ಹೇಳಾಕ್ ಒಂದಾಳಿಗೆ ದೊಡ್ಡದ ಹೇಳಾಕ್ ನಾನು ಮಾಡಿದ ಹೋಯ್ತೇನೆ. ನಾಯಿ ಜಾತಿಯವನ ಹೆತ್ತ ತಂದೆ ತಾಯಿಗೆ ಮಾಡಿದ್ದನ್ನ ಎತ್ತಿ ಆಡಿ ತೋರ್ಸಕತ್ತ. ನನಗ ಅನ್ನ ಹಾಕಿದ ಖರ್ಚು ಹೇಳಕತ್ತೀಯನೋ ಮಗನ. ಯಪ್ಪ, ನಾ ಸತ್ರು ನಿನ್ನ ಋಣ ತೀರ್ಸೆ ಹೋಗಿನೋ ಯಪ್ಪ, ನಿನ್ನ ಋಣ ತೀರ್ಸೆ ಹೋಗ್ತೀನಿ. ಈ ಪ್ರಪಂಚದಾಗ ತೀರ್ಸಕ್ಕಾಗ್ದಿರೋ ಋಣ ಅಂದ್ರ ಎರಡು. ಒಂದು ತಾಯಿಯ ಋಣ, ಇನ್ನೊಂದು ಈ ಮಣ್ಣಿನ ಗುಣ. ಅದನ್ನ ತೀರಿಸುವಂತ ಮಕ್ಕಳು ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ನಾ ಸತ್ರು ನಿನ್ನ ಋಣ ತೀರಿಸಿ ನಾ ಹೋಗ್ತೀನಪ್ಪ. ಮಗನ,
3 ದಿನ ಆತಪ್ಪ ಊಟ ಮಾಡಿ. ಹೊಟ್ಟೆ ಬಹಳ ಹಸಿಯಾಗದಲ್ಲಪ್ಪ. ನನ್ನ ಸೊಸೆ ಕಡೆಯಿಂದ ಅನ್ನ ಕೊಡಿಸಬೇಡಪ್ಪ. ಅಯ್ಯೋ ರೀ, ನಿಮ್ಮ ಅವ್ವಗ ಹೊಟ್ಟೆ ಹಸ್ತೈತಂತ ಹಾಕ್ಬೇಕಂದ್ರ ನನ್ನ ಮನೆಯಾಗ ಅನ್ನ ಬೇರೆ ಇಲ್ಲ. ಮಕ್ಕಳು ಬೇಕು ಅಂತಾರೆ,